ಕೆಐಎಡಿಬಿ ಭೂ ಸ್ವಾಧೀನದ ವಿರುದ್ಧ ಈಗ ರೈತರು ರೊಚ್ಚಿಗೆದ್ದಿದ್ದಾರೆ. ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ರೈತರ ಪ್ರೊಟೆಸ್ಟ್ ಇದು. ಕೈಗಾರಿಕಾ ವಲಯ ಸ್ಥಾಪನೆಗೆ 1,000 ಎಕರೆ ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸೋಮಸಂದ್ರದಿಂದ ಆನೇಕಲ್ ತನಕ ಬೈಕ್ ಹಾಗೆ ಕಾರ್ ರ್ಯಾಲಿ ಕೂಡ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ಕಚೇರಿ ತನಕ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. 1-2 ಎಕರೆ ಅಲ್ಲ, ಇದು 1,000 ಎಕರೆ. ಎಲ್ಲಿ ಹೋಗ್ತಾರೆ ಪಾಪ ರೈತರು? ಸಾಲ ಸೂಲ ಮಾಡಿ ಬೆಳೆಯನ್ನ ಬೆಳ್ಕೊಂಡಿದ್ದಾರೆ. ಒಂದ್ ಕಡೆಯಲ್ಲಿ ಇರೋ ಜಾಗನೂ ಈಗ ಸ್ವಾಧೀನ ಪಡಿಸ್ಕೊಂಡ್ರೆ ಏನ್ ಕತೆ ನಮ್ದು? ರೈತರು ಬೇರೆ ಏನ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಕೊಂಡು ದೊಡ್ಡ ಯಾವ್ದೋ ಕೊಳ್ಳೆ ಹೊಡ್ಕೊಂಡು ಕೂತವ್ರ ಅಲ್ಲ. ಏನ್ ಮಾಡ್ತಾರೆ ಅವರು? ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಮಗೆ ನ್ಯಾಯ ಬೇಕು, ನ್ಯಾಯ ಸಿಗದೆ ನಾವು ಹೋಗಲ್ಲ. ಕಾರು ಬೈಕು ರ್ಯಾಲಿ, ತಹಶೀಲ್ದಾರ್ ಕಚೇರಿಗೂ ಕೂಡ ಮುತ್ತಿಗೆ ಹಾಕಿದ್ದಾರೆ. ಇದು ಆನೇಕಲ್ನಲ್ಲಿ ನಡೆದಿರುವಂತಹ ಘಟನೆ. ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ಸರ್ಜಾಪುರದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಈಗಾಗಲೇ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಯಾವ ಸರ್ಕಾರ ಬಂದ್ರು ಮುರಿಯುವಂತ ಕೆಲಸ ಮಾಡ್ತಿದ್ದಾರೆ. ಈಗ ಎಲ್ಲಿ ಹೋಗ್ತಾರೆ ಅವರು? 1,000 ಎಕರೆ ಭೂಮಿಯನ್ನ ಭೂ ಸ್ವಾಧೀನ ಮಾಡ್ಕೊಂಡ್ರೆ ರೈತರ ಆಗ್ರಹ ಏನು? ನಿಕೇಶ್, ಖಂಡಿತವಾಗ್ಲು ನಾವೀಗ ಆನೇಕಲ್ನ ತಹಶೀಲ್ದಾರ್ ಕಚೇರಿಯಲ್ಲಿದ್ದೇವೆ. ನಾವೀಗಾಗಲೇ ಬಹುತೇಕ ನೋಡ್ತಾ ಇರ್ಬೋದು, ರೈತರು ಈಗಾಗಲೇ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಒಂದಷ್ಟು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಗಮನಿಸಬಹುದು, ಇವರ ಆಗ್ರಹ ಒಂದೇ, ನಮ್ಮ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೆಐಡಿಬಿಗೆ ಬಿಟ್ಕೊಡೋದಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ರೈತರು ಸಾಲ ಸೂಲ ಮಾಡಿ ಏನು ತಮ್ಮ ಆದಷ್ಟು ಬೆಳೆಯನ್ನ ಬೆಳೀತಾ ಇದ್ದಾರೆ. ಸೊ ಈ ಭಾಗದ ಅಂದ್ರೆ ಆನೇಕಲ್ ತಾಲೂಕಿನ ಈ ಕೆಲವೊಂದು ಭಾಗಗಳನ್ನ 1,000 ಎಕರೆ ಭೂಮಿಯನ್ನ ಕೆಐಡಿಬಿ ಇಂಡಸ್ಟ್ರಿಯಲ್ ಪರ್ಪಸ್ಗೋಸ್ಕರ ಈಗ ಯಾವುದೇ ಚರ್ಚೆಯನ್ನು ಮಾಡದೆ ಮತ್ತು ಈಗ ಸಡನ್ ಆಗಿ ಏಕಾಏಕಿ ನೋಟಿಸ್ ಅನ್ನು ಕೊಟ್ಟು ಭೂಮಿಯನ್ನ ಬಿಟ್ಕೊಡುವಂತೆ ಒಂದಷ್ಟು ಆಗ್ರಹವನ್ನ ಮಾಡ್ತಾ ಇದೆ. ಸೊ ಇದಕ್ಕೆ ಇಲ್ಲಿನ ರೈತರು ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೇ ವಿಚಾರ, ಸೊ ಯಾಕಂತಂದ್ರೆ ಇವತ್ತು ಭೂಮಿಯನ್ನ ಕಳ್ಕೊಂಡ್ರೆ ಮತ್ತೆ ಭೂಮಿಯನ್ನ ಸಂಪಾದಿಸೋದು ಕಷ್ಟ. ಆದ್ರೆ ಇಂಡಸ್ಟ್ರಿಯನ್ನ ಮಾಡಬೇಕು ನಿಜ, ಆದ್ರೆ ಹಾಗಂತ ನಮ್ಮ ಭೂಮಿಯನ್ನ ಫಲವತ್ತಾದ ಭೂಮಿಯನ್ನ ಬಿಟ್ಕೊಡೋದಿಲ್ಲ. ಆದ್ರೆ ಬರಡು ಭೂಮಿ ಅನ್ನುವಂತ ಹೆಸರನ್ನ ಹೇಳಿ ಇವತ್ತು ಅಂಧ ದರ್ಬಾರನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಇವತ್ತು ಭೂಮಿಯನ್ನ ಬಿಟ್ಕೊಡೋದಿಲ್ಲ ಅನ್ನುವಂತ ಆಗ್ರಹವನ್ನು ವ್ಯಕ್ತಪಡಿಸಿ ಇವತ್ತು ರೈತರು ತಹಶೀಲ್ದಾರ್ ಕಚೇರಿ, ಆನೇಕಲ್ನ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಈಗಾಗಲೇ ಆನೇಕಲ್ನ ತಹಶೀಲ್ದಾರ್ ಕೂಡ ಬಂದಿದ್ದಾರೆ ಮನವಿಯನ್ನು ಆಲಿಸಲಿಕ್ಕೆ. ಸೊ ಇಲ್ಲಿವರೆಗೂ ಕೂಡ ಏನು ನಮ್ಮ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ಸೊ ಇನ್ಯಾರೋ ಬಂದು ನಮ್ಮ ಭೂಮಿಯಲ್ಲಿ ಕೂತು ಕೆಲಸ ಕೊಡ್ತೀವಿ ಅಥವಾ ಇನ್ನೊಂದು ಉದ್ದೇಶಕ್ಕಾಗಿ ನಮ್ಮ ಭೂಮಿಯನ್ನ ಕಿತ್ಕೊಳ್ಳುವಂಥದ್ದು ಸರಿಯಲ್ಲ ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತಿನ ಈ ಪ್ರತಿಭಟನೆ ಬೈಕ್ ರ್ಯಾಲಿ ಮತ್ತು ಒಂದು ಕಾರ್ ರ್ಯಾಲಿಯನ್ನ ಮಾಡುವ ಮೂಲಕ ಈಗಾಗಲೇ ಆನೇಕಲ್ನ ತಹಶೀಲ್ದಾರ್ ಕಚೇರಿಗೂ ಕೂಡ ಬಂದು ತಲುಪಿದೆ. ಅನೇಕರು ನಮ್ಮ ಜೊತೆಯಲ್ಲಿದ್ದಾರೆ, ಹಿರಿಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದ್ರೆ ಇವತ್ತು ಯಾವ ರೀತಿಯಾದಂತಹ ಸಮಸ್ಯೆಗಳಿದೆ ಅನ್ನುವಂಥದ್ದನ್ನ. ಸರ್, ಇವತ್ತು ಆನೇಕಲ್ನಲ್ಲಿ ಈ ಒಂದು ಪ್ರತಿಭಟನೆ ಬಂದಿದ್ದೀರಾ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಸರ್ ರೈತರಿಗೆ? ಜಮೀನು ಅಕ್ವೈಷನ್ ಮಾಡೋದಕ್ಕೆ ಧಿಕ್ಕಾರ ಮಾಡಿದೆ. ಆರವಳ್ಳಿ, ಸಜ್ಜಾಪುರ, ಆವುಲಹಳ್ಳಿ, ಬಿಕ್ನೋಸಹಳ್ಳಿ ಎಲ್ಲ ಗ್ರಾಮಗಳನ್ನು ಅಕ್ವೈಷನ್ ಮಾಡಕ್ ಬಂದಿದ್ದಾರೆ. ಅದರಿಂದ ಇದು ಸಮಸ್ಯೆ ಆಗಿರೋದು. ನಮಗೆ ನೋಟಿಫಿಕೇಶನ್ ಮಾಡಕ್ ಬಂದಿದ್ದಾರೆ. ಅದರಿಂದ ಸಮಸ್ಯೆಗೆ ನಾವು ಇಲ್ಲಿ ಬಂದಿರೋ ದಂಡಾಧಿಕಾರಿ ಕೇಳೋದಕ್ಕೆ ನಾವು ಜಮೀನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಎಷ್ಟೇ ಹೋರಾಟ ಆಗಲಿ ಮುಂದೆ ನಾವು ಮಾಡ್ತೀರಿ, ಬಿಡಲ್ಲ. ಏನೇ ಬರಲಿ ಒಗ್ಗಟ್ಟಿರಲಿ ಅಂತ ನಾವೆಲ್ಲ ಜನ ಸೇರಿ ನಮ್ಮ ಪ್ರಾಣ ಹೋದ್ರು ನಾವು ಪರಂಪರೆ 100 ವರ್ಷ 200 ವರ್ಷದಿಂದ ನಾವು ಜಮೀನು ಸ್ವಾಧೀನದಲ್ಲಿದ್ದೇವೆ. ನಾವು ಜಮೀನು ಸ್ವಾಧೀನ ಬಿಟ್ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ. ಯಾರೇ ಬಂದರೂ ನಾವು ಜಮೀನು ಬಿಡುವುದಿಲ್ಲ. ಈ ಭೂಕಂದಾಯ ಸ್ವಾಧೀನ ತೆಗೆದಾಕಬೇಕು ಅಂತ ಹೇಳಿ ನಾವು ಇಲ್ಲಿ ಗಲಾಟೆ ಮಾಡ್ತಾ ಇರೋದು.
ನಿಖೇಶ್, ಹಾಗೆ ನಾವು ಇತ್ತೀಚಿನ ಒಂದು KDB ಒಂದು ನಿರ್ಧಾರವನ್ನು ನೋಡಿದ್ದು, G ಕ್ಯಾಟಗರಿ ಸೈಟು ಅಥವಾ ಬೇರೆ ಬೇರೆ ಕ್ಯಾಟಗರಿ ಸೈಟ್ಗಳಲ್ಲಿ ಈ KDB ಜಾಗವನ್ನು ಕೂಡ ಒಂದಷ್ಟು ಜಾಗವನ್ನು ಕೊಡ್ತಾರೆ. ಸೊ ಅದು ಯಾವುದೋ ರಾಜಕಾರಣಿಗಳ ಅಥವಾ ಉಳ್ಳವರ ಪಾಲು ಕೂಡ ಆಗ್ತಾ ಇದೆ. ಸೊ ಹೀಗಾಗಿ ಇಂಡಸ್ಟ್ರಿ ಹೆಸರಲ್ಲಿ ಇನ್ಯಾರ್ದೋ ಭಾಗಕ್ಕೆ ಅಥವಾ ಇನ್ಯಾರಿಗೋ ಜಮೀನನ್ನು ಕೊಡೋ ಮೂಲಕ ಈ ಒಂದು ರೈತರ ಜಮೀನನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲ ರೈತರು ಇವತ್ತು ಬಂದಿರತಕ್ಕಂಥದ್ದು ಒಂದೇ ಕಾರಣ, ಸೊ ನಮ್ಮ ಜಮೀನನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಸೊ ನಾವು ಇವತ್ತು ಏನೇ ಆಗಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಏನಾದರೂ ಮಾಡ್ತೀವಿ ಅಥವಾ ಪ್ರಾಣವನ್ನಾದರೂ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನು ಬಿಟ್ಕೊಡೋದಿಲ್ಲ ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಇವತ್ತು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಸೊ ಈ ರೈತರು ನಾವು ಯಾವುದೇ ಕಾರಣಕ್ಕೂ ಜಮೀನನ್ನು ಬಿಟ್ಕೊಡೋದಿಲ್ಲ ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ರೈತರ ಒಂದು ಆಗ್ರಹಕ್ಕೆ KDB ಆಗಲಿ ಅಥವಾ ಸರ್ಕಾರ ಆಗಲಿ ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಅನ್ನ ಮಾಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚಿತವಾದ ವಿಚಾರ ಆಗ್ಬೇಕಾಗಿರ್ತಕ್ಕಂಥದ್ದು. ಪ್ರತಿ ಬಾರಿ ಅಂದ್ರೆ ನೆಲಮಂಗಲ, ದೇವನಹಳ್ಳಿ ಮತ್ತು ತುಮಕೂರು ಮತ್ತೆ ಈಗ ಆನೇಕಲ್ ಭಾಗದಲ್ಲೂ ಕೂಡ ಈ ರೀತಿಯಾದಂತಹ ಜಮೀನನ್ನು ಚಂದ್ರಶೇಖರ್, ನಿಮ್ಮೆಲ್ಲ ಮಾಹಿತಿ. ನಮ್ಮ ಆಟದ ಮೈದಾನದಲ್ಲಿ, ಕಾಲೇಜಿನ ಆಟದ ಮೈದಾನದಲ್ಲಿ ತಮ್ಮ ಗಾಡಿಗಳನ್ನ ಪಾರ್ಕಿಂಗ್ ಮಾಡಿ ಅಥವಾ ನಿಲ್ಲಿಸಿ ಗ್ರಾಮ ಕುಟೀರದಿಂದ ನಮ್ಮ ಜಾತ ಪ್ರಾರಂಭವಾಗಲಿದೆ. ರೈತ ವಿರೋಧಿ ಸರ್ಕಾರಗಳಿಗೆ ಧಿಕ್ಕರಿಸಲು KIADB ಭೂ ಸ್ವಾಧೀನದ ವಿರುದ್ಧ ಈಗ ರೈತರು ರೊಚ್ಚಿಗೆದ್ದಿದ್ದಾರೆ. ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ರೈತರ ಪ್ರೊಟೆಸ್ಟ್ ಇದು. ಕೈಗಾರಿಕಾ ವಲಯ ಸ್ಥಾಪನೆಗೆ 1,000 ಎಕರೆ ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೆ. ಸೊ ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸೋಮಸಂದ್ರದಿಂದ ಆನೇಕಲ್ ತನಕ ಬೈಕ್ ಹಾಗೆ ಕಾರ್ ರ್ಯಾಲಿ ಕೂಡ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ಕಚೇರಿಯ ತನಕ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. 1-2 ಎಕರೆ ಅಲ್ಲ, ಇದು 1,000 ಎಕರೆ. ಎಲ್ಲಿ ಹೋಗ್ತಾರೆ ಪಾಪ ರೈತರು? ಸಾಲ ಸೂಲ ಮಾಡಿ ಬೆಳೆಯನ್ನ ಬೆಳ್ಕೊಂಡಿದ್ದಾರೆ. ಒಂದ್ ಕಡೆಯಲ್ಲಿ ಇರೋ ಜಾಗನೂ ಈಗ ಸ್ವಾಧೀನ ಪಡಿಸ್ಕೊಂಡ್ರೆ ಏನ್ ಕತೆ ನಮ್ದು? ರೈತರು ಬೇರೆ ಏನ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಕೊಂಡು ದೊಡ್ಡ ದೊಡ್ಡ ಯಾವ್ದೋ ಕೊಳ್ಳೆ ಹೊಡ್ಕೊಂಡು ಕೂತವ್ರ ಅಲ್ಲ. ಏನ್ ಮಾಡ್ತಾರೆ ಅವರು? ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಮಗೆ ನ್ಯಾಯ ಬೇಕು, ನ್ಯಾಯ ಸಿಗದೆ ನಾವು ಹೋಗಲ್ಲ. ಕಾರು, ಬೈಕು, ರ್ಯಾಲಿ ತಹಶೀಲ್ದಾರ್ ಕಚೇರಿಗೂ ಕೂಡ ಮುತ್ತಿಗೆ ಹಾಕಿದ್ದಾರೆ. ಇದು ಆನೇಕಲ್ನಲ್ಲಿ ನಡೆದಿರುವಂತಹ ಘಟನೆ. ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ಸರ್ಜಾಪುರದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಈಗಾಗಲೇ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಯಾವ ಸರ್ಕಾರ ಬಂದ್ರು ಮುರಿಯುವಂತ ಕೆಲಸ ಮಾಡ್ತಿದ್ದಾರೆ. ಈಗ ಎಲ್ಲಿ ಹೋಗ್ತಾರೆ ಅವರು? 1,000 ಎಕರೆ ಭೂಮಿಯನ್ನ ಭೂ ಸ್ವಾಧೀನ ಮಾಡ್ಕೊಂಡ್ರೆ ರೈತರ ಆಗ್ರಹ ಏನು?